7th ಮಂತ್ ಪ್ರೆಗ್ನೆಂಟ್. ಈಗ ನಾನು 7th ಮಂತ್ ಇನ್ನೊಂದು ವೀಕಿಗೆ ಕಂಪ್ಲೀಟು ಕೂಡ ಆಗುತ್ತೆ. ಟ್ಯಾಬ್ಲೆಟ್ ಬೇರೆ ನುಂಗಬೇಕು. ಪಾರ್ಸಲ್ಸ್ ಬಂದಿದೆ 2. ಹಿಂಗೆ ಇರುತ್ತೆ ನೋಡಿ ನನ್ನ ವರ್ಕ್ ಸೆಟಪ್. ಅಲ್ಲಿ ನಿನಗೆ ಆಗ್ತೈತೆ ಅನ್ಸುತ್ತದು. ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತೀವಿ, ಸೊ ಹೀಟ್ ಇಶ್ಯೂಸ್ ಆಗುತ್ತೆ. ನನಗೆ ಯಾರೂ ಹೆಲ್ಪ್ ಇಲ್ಲ. ನಂಗೆ ಇನ್ನೊಂದು ಕ್ಲೈಂಟ್ ಕಾಲ್ ಇದೆ. ಕ್ಲೈಂಟ್ ಇನ್ ದ ಸೆನ್ಸ್ ನಾನು ಫ್ರೀಲಾನ್ಸಿಂಗ್ ಕೂಡ ಮಾಡ್ತಿದ್ದೀನಿ. ಇದು 2 ಅಪ್ಲೈ ಮಾಡ್ತೀನಿ. ಡುಮು ಕಾಣಿಸ್ತಾ ಇದ್ದೀನಿ ಅನಿಸ್ತಿದೆ. ಮತ್ತು ಸೊ ದ ಚೇಂಜಸ್ ವಿಚ್ ಹ್ಯಾವ್ ಡನ್. ಥೈಲ್ಯಾಂಡ್ ಅವರು ಕ್ಲೈಂಟ್ ನನಗೆ ಬಿಕಾಸ್ ಆಫ್ ಯೋಗ. ನಾನು ಹೇಳಬೇಕಂದ್ರೆ ಇರಲಿಲ್ಲ, ಮನೆ ಎಲ್ಲ ಹಾಕೊಡೋದು ಊಟದೆಲ್ಲ ನೋಡ್ಕೊತಿದ್ರು. ಆಗ ನಾನು ಕೆಲಸ ಮಾಡ್ತಿದ್ದೆ. ಇಷ್ಟ ತನಕ ಆಲ್ಮೋಸ್ಟ್ ಎಷ್ಟಾಯಿತು ಟೈಮ್ ಬಂದ್ಬಿಟ್ಟು 12:42. ಹಂಗೆ ಊಟ ಮೀನ್ಸ್ ತಿಂಡಿ ತಿಂದು ಅದು ಇಲ್ಲೇ ತಟ್ಟೆ ಇಟ್ಕೊಂಡು ಟ್ಯಾಬ್ಲೆಟ್ ಬೇರೆ ನುಂಗಬೇಕು. ಪಾರ್ಸಲ್ಸ್ ಬಂದಿದೆ 2. ಸೊ ಓಪನ್ ಮಾಡಿ ನೋಡೋಣ. ಆ್ಯಕ್ಚುಲಿ ಇದನ್ನು ಮನೇಲೂ ಹಾಕ್ಬೋದು ಆ್ಯಂಡ್ ಇದನ್ನು ಹೊರಗೂ ಹಾಕ್ಕೊಂಡು ಹೋಗ್ಬೋದು. ಆ ಥರದ್ದು ತರಿಸಿದ್ದೀನಿ. ಯಾವ ಡ್ರೆಸ್ಸು ಆಗ್ತಿಲ್ಲ ನನಗೆ. ತುಂಬ ಸಫಿಕೇಟ್ ಆಗುತ್ತೆ, ಸ್ಟ್ರಗಲ್ ಅನಿಸುತ್ತೆ ಅದು. ಕಲರ್ ನನಗಿದು ಇಷ್ಟ ಆಯಿತು. ಯೂಶ್ವಲಿ ವೈಟೇ ಇಷ್ಟ ಆಗುತ್ತೆ, ವೈಟ್ ಪಿಂಕ್ ಇದೆಲ್ಲ ಇಷ್ಟ ಆಗುತ್ತೆ. ಓಕೆ, ಇದು ಅಮೆಝಾನಲ್ಲಿ ತರಿಸಿರೋದು. ಜಸ್ಟ್ ಅ ಮಿನಿಟ್ ಗೈಸ್. ಎದ್ದೇಳೋದು ಕುತ್ಕೊಳ್ಳೋದು ಒಂಥರ ಅಜ್ಜಿ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕುತ್ಕೊಳ್ಳೋದು ಎದ್ದೇಳೋಕ್ಕೂ ಆಗ್ತಿಲ್ಲ. ನೋಡಿ ಹೊಟ್ಟೆ ಐ ಥಿಂಕ್ ಇವಾಗ ಕರೆಕ್ಟ್ ಆಗುತ್ತೆ ಅಷ್ಟೇ. ಇದು ಇಷ್ಟೊಂದು ದಪ್ಪ ಆಗ್ಬಿಟ್ಟಿದ್ದೀನಿ ಅನಿಸುತ್ತೆ ನಾನು. ಬಟ್ ಚೆನ್ನಾಗಿದೆ ಅನಿಸುತ್ತೆ. ವೇಟ್ ಮಾಡಿ ನೋಡಬೇಕು. ಇದು ನೋಡೋಣ. 2 ಅಮೆಝಾನಲ್ಲೇ ತರಿಸಿದ್ದು. ಸೇಮ್ ಪ್ಯಾಟರ್ನ್ ಬಟ್ ಡಿಸೈನ್ ಡಿಫ್ರೆಂಟ್. ಎಷ್ಟು ತರಿಸಿ ವಾಪಸ್ ಕಳಿಸಿದ್ದೀನಿ ಅಂದರೆ ತುಂಬಾ ತರಿಸಿ ವಾಪಸ್ ಕಳಿಸ್ಬಿಟ್ಟಿದ್ದೀನಿ. ಯಾವೂ ಚೆನ್ನಾಗಿ ಅನಿಸ್ಲಿಲ್ಲ ನನಗೆ. 1-2 ಇನ್ಸ್ಟಾಗ್ರಾಮಲ್ಲಿ ತರಿಸಿರೋದು ಯಾರು ವಾಪಸ್ಸೇ ಕಳ್ಸೋಕ್ಕಾಗಿರೋದು ನನ್ನ ಹತ್ರ ಇದೆ. ಅದನ್ನು ಹಾಕೊಡ್ತಿದ್ದೀನಿ. ನಾನು ಯೂಶ್ವಲಿ ಇವಾಗ ತರಿಸಿದ್ರೆ ಏನು ಮಾಡ್ತೀನಿ, ಅದೆಲ್ಲ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಹಾಕೊಳೋಕೆ ಟೈಮಲ್ಲಿ ಆಗಲ್ಲ ಅಂತ ಹಾಗೆ ಮೇಲ್ಗಡೆ ಹಾಕೊಂಡ್ಬಿಟ್ಟು ನೋಡ್ತೀನಿ. ಮೇಲ್ಗಡೆ ಹಾಕೊಂಡ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತಲ್ಲ ಸೈಜ್ ಅಟ್ಲೀಸ್ಟ್ ಆಗುತ್ತೋ ಇಲ್ವೋ ಅಂತ ನೀಟಾಗಿ ನೋಡ್ತೀನಿ. ಐ ಥಿಂಕ್ ಐ ಲೈಕ್ ದಿಸ್. ಅಮ್ಮಂಗೆ ಕೇಳೋಣ. ನನಗೇನು ಗೊತ್ತಾ, ಡಿಸಿಷನ್ ಮಾಡೋದಕ್ಕೆ ಆಗ್ತಿಲ್ಲ. ಯಾರಾದರೂ ಒಬ್ಬರು ಹೇಳಬೇಕು. ಫಾರ್ ಎಕ್ಸಾಂಪಲ್ ನಮ್ಮಮ್ಮ ಇವಾಗ ಬೇಡ ಅಂದರು ಅಂದರೆ ಚೆನ್ನಾಗಿಲ್ಲ ಅಂತ ಮುಗೀತು. ಅದೆಷ್ಟೇ ಇಷ್ಟ ಆಗಿದೆ ವಾಪಸ್ ಕಳಿಸಿರ್ತೀನಿ ನಾನು. ಅಥವಾ ಯಾರಾದರೂ ಆಗಲಿ ಅಂದರೆ ತಂದು ರಿಟರ್ನ್ ಮಾಡೋ ಅಷ್ಟು ಟೈಮ್ ಒಳಗಡೆ ಹೇಳಿರ್ಬೇಕು ಅವರು. ಈ ಥರ ಜಿಪ್ಸ್ ಇದೆ ಸೊ ದ್ಯಾಟ್ ಮುಂದೆ ಪಾಪ ಆದ್ಮೇಲೆ ಫೀಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಐ ಥಿಂಕ್ ಇದು ತುಂಬ ಚೆನ್ನಾಗಿದೆ. ಅದು ಒಂಥರ ಈ ಕ್ಲಾತ್ ಕೂಡ ಕಾಟನ್ ಕ್ಲಾತ್. ವಾವ್, ನೈಸ್. ಆ್ಯಕ್ಚುಲಿ ಇದನ್ನೆಲ್ಲ ಇಗ್ರಾಲ್ ಮಾಡಿ ಹಂಗೆ ಮಾಡೋದು ಯಾವಾಗಲೂ. ಐ ಥಿಂಕ್ ಇದೊಂಚೂರು ದಪ್ಪ ಆದರೂ ಆಗುತ್ತೆ. ಆ್ಯಂಡ್ ಎಕ್ಸ್ಪೆಷಲಿ ಹೊರಗೂ ಹಾಕೊಂಡು ಹೋಗ್ಬೋದು. ಫೀಡಿಂಗ್ ಡ್ರೆಸ್ ಕೂಡ ಇದೆ ಆ್ಯಂಡ್ ಹೊರಗೂ ಹಾಕೊಂಡು ಹೋಗ್ಬೋದು. ಚೆನ್ನಾಗೂ ಕಾಣಿಸುತ್ತೆ. ಆ್ಯಂಡ್ ಇಟ್ ಈಸ್ ಇದರ ಅಂಬ್ರೆಲಾ ಡ್ರೆಸ್ ಥರ. ಸೊ ಐ ಥಿಂಕ್ ಐ ಕೀಪ್ ದಿಸ್ ಒನ್ ಬಟ್ ಐ ಆಮ್ ನಾಟ್ ಶ್ಯೂರ್ ವಿತ್ ದಿಸ್ ಡ್ರೆಸ್. ಇದ್ರದ್ದು ಯಾರಾದ್ರೂ ನನಗೆ ಒಪಿನಿಯನ್ ಕೊಡಲೇಬೇಕು. ಇದು ಬಿಟ್ಟರೆ ಆ್ಯಕ್ಚುಲಿ ಇವಾಗ ಲಂಚ್ ಟೈಮ್ ನಂದು ಆಫೀಸಲ್ಲಿ. ಬಟ್ ನಾನಿನ್ನು ಲಂಚ್ ನಾನಿವಾಗ ಮಾಡಲ್ಲ ಬಿಕಾಸ್ ನಾನು ತಿಂದಿರೋದೇ ಲೇಟು. ನಾನೇನು ಮಾಡ್ತೀನಿ ಯೂಶ್ವಲಿ ಅಂದರೆ ಮಧ್ಯಾಹ್ನ ಮೀಟಿಂಗ್ಸ್ ಮಾಡ್ಕೊತಾನೆ ಅವ್ರ ಜೊತೆಗೆ ಮಾತಾಡ್ಕೋತಾನೆ ಊಟ ಮಾಡ್ತೀನಿ. ಅದು ಮಾಡಬಾರ್ದು. ಇನ್ನು 2 ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ಆ 2 ಡ್ರೆಸ್ಸು ನಾನು
ಆಲ್ರೆಡಿ ನಿನ್ನೆ ಮತ್ತು ಮೊನ್ನೆ ಹಾಕ್ಕೊಂಡು ವಾಶಿಗೆ ಹಾಕಿದ್ದೀನಿ. ಓಕೆ, ದಟ್ಸ್ ಇಟ್. ಅಮ್ಮನ ಒಪಿನಿಯನ್ ಒಂದು ತೊಗೊಂಡು ರಿಟರ್ನ್ ಮಾಡಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಟೈಮೇ ಆಗೋಲ್ಲ. ಸೊ ಇವತ್ತೇನು ಅಂದ್ಕೊಂಡೆ, ಯಾವಾಗ ನಾನು ಒಂದು 2 to 3 minutes ಗ್ಯಾಪ್ ತೊಗೊತೀನೋ ಅವಾಗಲೂ ನಾನೇನು ಮಾಡ್ತಿದ್ದೀನಿ ಅಂತ ಶೂಟ್ ಮಾಡೋಣ. ಸೊ ದ್ಯಾಟ್ ಹೌ ಮೈ ಡೇ ಲುಕ್ಸ್ ಲೈಕ್. ಅಂದರೆ 7th month ಪ್ರೆಗ್ನೆಂಟ್. ಈಗ ನಾನು 7th month ಇನ್ನೊಂದು ವೀಕಿಗೆ ಕಂಪ್ಲೀಟು ಕೂಡ ಆಗುತ್ತೆ. ಇವತ್ತು ನನಗೆ ಆ್ಯಕ್ಚುಲಿ ಮಾರ್ನಿಂಗ್ ಇದು ಎಣ್ಣೆ ಕೂಡ ಕುಡಿಯೋಕ್ಕಾಗಿಲ್ಲ, ಬಿಕಾಸ್ ನಾನು ನನ್ನ ಮನೇಲಿದ್ದೆ. ಅಲ್ಲಿಂದ ನಾನು ಬಂದುಬಿಟ್ಟು ಇವಾಗ ತಿಂದಿಲ್ಲ, ತಿಂದ ಮೇಲೆ ಮಧ್ಯಾಹ್ನ ಮತ್ತು ಎಳ್ನೀರು ಕುಡಿತಿದ್ದೆ. ಯೂಶ್ವಲಿ ಮಾರ್ನಿಂಗ್ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ತಿದ್ದೀನಿ. ದಿಸ್ ಇಸ್ ಲೈಕ್ ಆಲ್ಮೋಸ್ಟ್ 75 to 80 rupees ಇದೆ ಅನಿಸುತ್ತೆ. 70 rupees ಸಮಥಿಂಗ್ ಇದೆ ಎಳ್ನೀರು. ಇವಾಗ ನಾನು ಪ್ರೆಗ್ನೆಂಟ್ ಆದಾಗಿಂದಲೂ ಡೈಲಿ ಐ ಆಮ್ ಡ್ರಿಂಕಿಂಗ್ ದಿಸ್ ಮಾರ್ನಿಂಗ್ ಟೈಮಲ್ಲಿ. ಮಾರ್ನಿಂಗ್ ವಾಟರ್ ಕುಡಿದ್ಬಿಟ್ಟು ಆಮೇಲೆ ಇದನ್ನು ಕುಡಿತೀನಿ. ಆ್ಯಕ್ಚುಲಿ ಇದರಲ್ಲಿ ಗಂಜಿ ಇದೆ, ಸಕ್ಕತ್ತಿಷ್ಟ ಗಂಜಿ ಅಂದರೆ. ಅಮ್ಮ ನನಗೆ ಹೇಳ್ತೀನಿ ಇದನ್ನು ಫುಲ್ ಹಿಂಗೆ ಓಪನ್ ಮಾಡಿಬಿಟ್ಟು ಕೊಡು ಅಂತ. ನಾನು ಮಾಡ್ಕೊಬೋದು. ಟ್ರೈ ನೋಡಿ, ಇಷ್ಟು ನೀರು ಬಂದಿದೆ. ಆಲ್ಮೋಸ್ಟ್ 2 ಕಪ್ ನೀರು ಬರುತ್ತೆ ನನಗೆ. 2 ಕಪ್ ನೀರಿಗೆ ಓಕೆ, ಕಾಣಿಸ್ತಿದ್ದೀರಾ? ಇದು ಕಲ್ಸಕ್ಕರೆ. ಸೊ ನಾನು ತುಂಬ ಹೀಟ್ ಇಶ್ಯೂಸ್ ಆಗ್ತಿದೆ. ತುಂಬ ಹೀಟ್ ಆಗೋದು ಬಿಕಾಸ್ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡಿರ್ತೀನಿ, ಆಮೇಲೆ ಟ್ಯಾಬ್ಲೆಟ್ಸ್ ನುಂಗ್ತೀನಿ. ಸೊ ಹಾಗಾಗಿ ಹೀಟಿಂಗ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಕಲ್ಸಕ್ಕರೆ ಹಾಕ್ಕೊಂಡು ಕುಡಿದ್ರೆ ಕಮ್ಮಿ ಆಗುತ್ತೆ. ಇಟ್ಸ್ ಆ್ಯಕ್ಚುಲಿ ವರ್ಕಿಂಗ್ ಅನಿಸುತ್ತೆ, ಬಿಕಾಸ್ ನನಗೆ 2 ಕಡೆಯಲ್ಲಿ ಥರ ಬ್ಲಿಸ್ಟರ್ಸ್ ಥರ ಆಗಿತ್ತು. ಓಪನ್ ಮಾಡೋಕ್ಕೆ ಬರ್ತಿಲ್ಲ ಅಷ್ಟು. ಬಟ್ ಇತ್ತೀಚೆಗೆ ಏನು ಆ ಥರ ಇಲ್ಲ. ಸೊ ಇದೊಂದು ಸ್ವಲ್ಪ ಕರಗಲಿ, ಆಮೇಲೆ ಕುಡಿಯೋಣ. ಅಷ್ಟು ಟೈಮಲ್ಲಿ ಓಪನ್ ಮಾಡೋಣ. ಇದು ಎಳ್ನೀರು ಓಪನರ್. ಅವರು ಈ ಥರ ಕಟ್ ಮಾಡಿ ಕಳಿಸಿರ್ತಾರೆ. ಕಂಟ್ರಿ ಡಿಲೈಟಿಂದ ತರಿಸ್ತಿರೋದು. ಸೊ ಮಾರ್ನಿಂಗ್ ನಾನು ಯೂಶ್ವಲಿ 9:30 ಹಂಗೆ ಎದ್ಬಿಟ್ಟು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು 10 o'clock ನಂದು ಸ್ಟ್ಯಾಂಡಪ್ ಕಾಲ್ ಇರುತ್ತೆ. ಸ್ಟ್ಯಾಂಡಪ್ ಕಾಲ್ ಆದಮೇಲೆ ನಾನು ಡೈರೆಕ್ಟ್ಲಿ ಎಳ್ನೀರು ಕುಡಿತಿದ್ದೆ. ಬಟ್ ಇವತ್ತು ಏನಾಗಿತ್ತು ಅಂದರೆ, ಎಳ್ನೀರನ್ನ ನಾನು ತವ್ರ ಮನೆಗೆ ತರಿಸ್ಕೊತಿದ್ದಿದ್ದಲ್ವಾ. ಸೊ ಗಂಡನ ಮನೆಗೆ ಹೋಗಿದ್ವಿ, ಬಿಕಾಸ್ ಅತ್ತೆ ಮಾವ ಅವರು ಬಂದಿದ್ದರು ನನಗೆ ನೋಡೋದಕ್ಕೆ. ಲೈಕ್ 6.5 month ಇದ್ದಾಗ ಅವರು ಒಂದೇ ವಾರ ಇರ್ತೀವಿ, ವಾಪಸ್ ಹೋಗ್ತೀವಿ ಅಂತ ಹೇಳಿದ್ದಕ್ಕೆ ನಾನು ಮತ್ತೆ ತವ್ರ ಮನೆಯಲ್ಲೇ ಇರೋಣ ಬಿಡು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನೀವು ಬೆಳಗ್ಗೆ ನಂದು 12 o'clock ತನಕ ಏನಿದೆ ಅಂತ ನೋಡಿಲ್ಲ ಅಲ್ವಾ. ಸೊ ಹಂಗಾಗಿ ಏನೂ ಇರೋಲ್ಲ. ಯೂಶ್ವಲಿ ನಂದಿರೋದು ಮಾರ್ನಿಂಗ್ ಎದ್ಬಿಟ್ಟು ಸೀದಾ ಸ್ಟ್ಯಾಂಡಪ್ ಕಾಲಿಗೆ ಲೈಕ್ ಫ್ರೆಶ್ ಅಪ್ ಆಗಿಬಿಟ್ಟು ಸ್ಟ್ಯಾಂಡಪ್ ಕಾಲಿಗೆ ಕೂತ್ಕೊಂಡು ಆಮೇಲೆ ನಾನು ತಿಂಡಿ ತಿನ್ನೋದು. ಸೊ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಎಳ್ನೀರು ಅಂದರೆ. ಸಾರಿ, ಎಳ್ನೀರಿಗಿಂತ ಒಳಗಡೆ ಎಲ್ಲ ಗಂಜಿ ಅಂದರೆ. ಅದಕ್ಕೆ ಎಳ್ನೀರು ಕುಡಿಯೋದು. ನಾನು ಎಳ್ನೀರು ಕುಡಿತಿರ್ಲಿಲ್ಲ ಏನಾಗಿದ್ರೆ. ನನ್ನ ಹತ್ರ ವಿಚಿತ್ರ. ಬೇಕಾದ್ರೆ ಯಾರಾದರೂ ಎಳ್ನೀರು ಕುಡಿದ್ಬಿಟ್ಟು ನನಗೆ ಗಂಜಿ ಕೊಟ್ಟರೆ ಸಾಕು. ಬಟ್ ಇವಾಗ ಹೀಟ್ ಇಶ್ಯೂಸ್ ಆಗ್ತಿದೆ ಅಂತ ನಾನು ಕುಡಿಲೇಬೇಕು. ಇದು ಫೋನ್ ಹಾಕ್ಕೊಂಡು ಎಲ್ಲ ಓಪನ್ ಮಾಡಿಬಿಟ್ಟು ತಿಂತೀನಿ. ಆ್ಯಂಡ್ ದಿಸ್ ಈಸ್ ಮೈ ಎಳ್ನೀರು. ನೋಡ್ಬೋದು, ಇಷ್ಟು ಕಪ್ಪಲ್ಲಿ ಒಂದು ಫುಲ್ ಕಪ್ ಹಾಕ್ಬಿಟ್ಟು ಇನ್ನೂ ಉಳಿದಿದೆ. ಸೊ ಅಷ್ಟು ನೀರು ಬರುತ್ತೆ ಡೈಲಿ. ಆಲ್ಮೋಸ್ಟ್ 1.5 to 2 cups ಡೈಲಿ ಕುಡಿತೀನಿ ನಾನು ಎಳ್ನೀರನ್ನ. ಮಗು ತಲೆ ಕೂದಲಿಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಕೆಲವರು. ಐ ಡೋಂಟ್ ನೋ ಇಫ್ ದಿಸ್ ಇಸ್ ರಿಯಲಿ ಟ್ರೂ ಆರ್ ನಾಟ್. ನೋಡೋಣ. ನನ್ನ ಮಗುಗೆ ನಂಗೆ ತುಂಬ ಇಷ್ಟ, ಕೂದಲೆಲ್ಲ ಇರಬೇಕು ಚೆನ್ನಾಗಿ, ಸಖತ್ ಕ್ಯೂಟ್ ಅನಿಸುತ್ತೆ ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳಕಿದೆ. ಬಟ್ ಇಲ್ಲಿ ಒಳಗಡೆ ಇಲ್ಲ, ಇದೆ ಬಟ್ ಸ್ವಲ್ಪ. ನಮ್ಮ ಅಜ್ಜಿ ಟಿ ವಿ ನೋಡ್ತಿದ್ದಾರೆ.
ಆರಾಮ್ಸೆ ಕುತ್ಕೊಂಡು ಟಿ ವಿ ನೋಡ್ತಿದ್ದಾರೆ. ಒಂದು ಕಾಲು ಹಿಡ್ಕೊಂಡು ಒಂದು ಕಾಲು ಅದು ಹಿಡ್ಕೊಂಡು ವಾಕಿಂಗ್ ಮಾಡ್ದಂಗೆ ಆಗುತ್ತೆ, ಪರವಾಗಿಲ್ಲ. ಇನ್ನು ನಂದು ಟ್ಯಾಬ್ಲೆಟ್ ನುಂಗಬೇಕು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ನುಂಗಬೇಕು, ಎಣ್ಣೀರು ಆ್ಯಂಡ್ ಗಂಜಿ ಹೀಗೆ ಇರುತ್ತೆ ನೋಡಿ ನನ್ನ ವರ್ಕ್ ಸೆಟಪ್. ಅಲ್ಲಿ ನೈಟ್ ಮಲಗ್ತೀನಿ, ಇಲ್ಲಿ ಬಂದು ಕೂತ್ಕೊಂಡು ಮಾರ್ನಿಂಗ್ ಕೆಲಸ ಮಾಡ್ತೀನಿ. ಈ ಥರ ಒಂದು ಸ್ಟ್ಯಾಂಡ್ ಇಟ್ಕೊಂಡಿರ್ತೀನಿ. ಸೊ ಇದರಲ್ಲಿ ಕೆಲಸ ಮಾಡಬೇಕು. ಇದು ನೋಡಿ ಟೈಮ್ ಬಂದುಬಿಟ್ಟು 12:55. ಸೊ ಇದೆರಡು ಕುಡಿದ್ಬಿಟ್ಟು ತಿಂದ್ಬಿಟ್ಟು ಅದಕ್ಕಿಂತ ಮುಂಚೆ ಟ್ಯಾಬ್ಲೆಟ್ ತೊಗೊಂಡು ಆಮೇಲೆ ಕೆಲಸ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇದು ಬೇರೆ ಬಂದಿದೆ. ಇವಾಗ ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ, ಬಂದಮೇಲೆ ಅವ್ರ ಒಪಿನಿಯನ್ ಕೊಡ್ತಾರೆ. ಆಮೇಲೆ ಡಿಸೈಡ್ ಮಾಡೋದು ಇದು ಇಟ್ಕೊಳ್ಳೋದಾ ಬೇಡವಾ ಅಂತ. ಯಾರೋ ಮೆಸೇಜ್ ಮಾಡಿದ್ರು. ಸೊ ಸ್ಟಾರ್ಟ್ ಮಾಡ್ತೀನಿ ವರ್ಕ್ ಮಾಡೋಕ್ಕೆ. ಬಾಯ್. ನೋಡು ಚೆನ್ನಾಗಿದ್ದಾವ, ನೀನು ನೋಡು. ಇದು ನೋಡಿ, ಇದು ಚೆನ್ನಾಗಿದೆ, ನನಗೆ ಇದು ಇಷ್ಟ ಆಯಿತು. ಇದು ಎಲ್ಲರೂ ಹೊರಗೂ ಹಾಕೊಂಡು ಹೋಗ್ಬೋದು, ಆ ಥರ ಐತೆ. ಮನೆಗೂ ಹಾಕೊಂಡು ಹೊರಗೂ ಹಾಕೊಂಡು ಹೋಗ್ಬೋದು. ಸ್ವಲ್ಪ ದೊಡ್ಡದೈತೆ, ಅಂದರೆ ಈಗ ನನಗೆ ನೆಕ್ಸ್ಟ್ ಹೊಟ್ಟೆ ದಪ್ಪ ಆದರೆ ಕರೆಕ್ಟ್ ಆಗ್ತದೆ. ನಿನಗೆ ಆಗ್ತದೆ ಅನ್ಸತ್ತದು ಅಲ್ಲ? ಇಲ್ಲ, ಇನ್ನೊಂದು ಚೂರು ದೊಡ್ಡದು ಬೇಕು. ಇಲ್ಲ, ಇನ್ನೊಂದು ಚೂರು ದೊಡ್ಡದು ಬೇಕು. ಅಮೆಝಾನಲ್ಲಿ ತರಿಸಿದ್ದು ಕಾಟನ್ನು. ಇದು ಡಿಫ್ರೆಂಟ್ ಐತಲ್ಲ, ನಾನು ಹಂಗೆ ಇದ್ರ ಮೇಲೇ ಹಂಗೆ ಹಾಕೊಂಡಿದ್ದೆ. ಮಧ್ಯಾಹ್ನ ಹಾಲು ಮತ್ತು ಒಂದು ಸ್ವಲ್ಪ ತಿಂತೀನಿ ವಿತ್ ಕ್ಯಾರೆಟ್. ಸೊ ಯೂಶ್ವಲಿ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಗೊತ್ತೇ ಇರುತ್ತೆ, ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಸೊ ಹೀಟ್ ಇಶ್ಯೂಸ್ ಆಗುತ್ತೆ. ಆ್ಯಂಡ್ ಈವನ್ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಆ ಥರ ಒಂದೇ ಕಡೆ ಸ್ಟೆಗ್ನೆಂಟ್ ಆಗಿ ಕುತ್ಕೊಳ್ಳೋದು ಕೂಡ ಇಟ್ಸ್ ನಾಟ್ ಗುಡ್ ಫಾರ್ ಬ್ಲಡ್ ಸರ್ಕ್ಯುಲೇಷನ್ ಬೇಬಿಗೆ. ಹಾಗಾಗಿ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ 2 hours ಒನ್ಸ್ ವಾಕಿಂಗ್ ಮಾಡಬೇಕು ಅಂತ. ನಾನು ಈ ಥರ ಮೀಟಿಂಗ್ಸ್ ಮಾಡ್ತಾನೆ ಲ್ಯಾಪ್ಟಾಪ್ ಇಟ್ಕೊಂಡು ಓಡಾಡ್ಕೊತ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದ್ದೆ. ಬಿಕಾಸ್ ಬೆಳಗ್ಗೆಯಿಂದ ಸಂಜೆ 6:30 ತನಕ ನನಗೆ ಎದ್ದು ಈ ಥರ ಎಲ್ಲ ಎಕ್ಸಸೈಸ್ ಮಾಡೋದಕ್ಕೆ ಟೈಮೇ ಆಗ್ತಿರ್ಲಿಲ್ಲ. ನಾನು ಬೇರೆ ಅರ್ಲಿ ಪರ್ಸನ್ ಅಲ್ವಲ್ಲ, ಬೆಳಗ್ಗೆ ಕೂಡ ಎದ್ದೇಳ್ತಿರ್ಲಿಲ್ಲ. ಆ್ಯಂಡ್ ಇನ್ನೊಂದು, ನಾನು ಎಷ್ಟು ಲಕ್ಕಿಯಸ್ಟ್ ಪರ್ಸನ್ ಅಂದರೆ ನಾನು ಅಮ್ಮನ ಮನೇಲೇ ಇದ್ದೆ. ಬಿಕಾಸ್ ನಾನು ಮಂಜು ಅಷ್ಟೇ ಬೆಂಗಳೂರಲ್ಲಿರೋದು. ಹಾಗಾಗಿ ನನಗೆ ಯಾರೂ ಹೆಲ್ಪ್ ಇಲ್ಲ. ನಾನು ಯಾವುದೇ ಥರ ಹೆಲ್ಪರ್ ಕೂಡ ಇಟ್ಕೊಂಡಿಲ್ಲ. ಅಮ್ಮ ಇದ್ದರೆ ನನಗೆ ಅಮ್ಮನ ಮನೆಯಲ್ಲಿ ತುಂಬ ಆರಾಮ್ಸೆ ಆಗಿರ್ಬೋದು. ಆ್ಯಂಡ್ ಅವರೇ ಅಡುಗೆ ಎಲ್ಲ ಮಾಡಿಕೊಡ್ತಾರೆ. ಎಲ್ಲದನ್ನು ಕೂಡ ಅಡುಗೆ ಅಂತಲೇ ಅಲ್ಲ, ನನಗೆ ಊಟ ಕೂಡ ಮಾಡಿಸ್ತಾ ಇದ್ರು. ಎಷ್ಟೊಂದು ಸತಿ ಮೀಟಿಂಗ್ಸಲ್ಲೆಲ್ಲ ಇದ್ದಾಗ ನನಗೆ ಟೈಮೇ ಆಗ್ತಿರಲಿಲ್ಲ. ಅವ್ರು ಬಂದು ತಿಂಡಿ ತಿನ್ನಿಸೋದು, ಊಟ ಮಾಡಿಸೋದು ಎಲ್ಲ ಮಾಡ್ತಾಯಿದ್ರು. ತುಂಬಾ ಹೆಲ್ಪ್ ಮಾಡಿದ್ದಾರೆ ಹೇಳಬೇಕಂದ್ರೆ. ಅಮ್ಮ ಇಲ್ಲದೆ ಇದೆಲ್ಲ ಆಗೋಕ್ಕೆ ಸಾಧ್ಯನೇ ಇರಲಿಲ್ಲ. ಬಿಕಾಸ್ ಫಸ್ಟ್ ಮಂತಿಂದ ನಾನು ಇವಾಗಲೂ ಕೂಡ ಪಾಪು ಡೆಲಿವರಿ ಆದರೂ ಕೂಡ ಇಲ್ಲೇ ಇದ್ದೀನಿ. ಆ್ಯಂಡ್ ಎಣ್ಣೆ ಹಚ್ಚಿಸ್ಕೊತಾ ಇದ್ದೀನಿ ನೋಡಿ. ಇದನ್ನು ನಾನು ಮೆಮೊರೇಬಲ್ ಮೂಮೆಂಟ್ ಅಂತಲೇ ಕ್ಯಾಪ್ಚರ್ ಮಾಡಿಬಿಟ್ಟು ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅಮ್ಮ ಇಲ್ಲದೆ ಏನೂ ಅಲ್ಲ. ನನಗಂತೂ ನಾನು ಎಷ್ಟು ಲಕ್ಕಿಯಸ್ಟ್ ಪರ್ಸನ್ ಅಂದರೆ ಇವನ್ ಅವರು ಬೆಂಗಳೂರಲ್ಲಿರೋದ್ರಿಂದ ನಂಗೆ ತುಂಬ ಹೆಲ್ಪ್ಫುಲ್ ಆಯಿತು, ತುಂಬ ಚೆನ್ನಾಗೂ ಆಯಿತು. ಅವರು ಪ್ರೋಟೀನ್ ಮನೇಲೇ ಇದೆ. ಆ್ಯಂಡ್ ಅಮ್ಮ ಎಲ್ಲ ಅಡುಗೆ ಮಾಡಿ ಎಲ್ಲ ಇಟ್ಟರು. ಆಮೇಲೆ ಅದೆಲ್ಲ ಅಡುಗೆ ಮಾಡ್ತಾಯಿದ್ರು, ಎಲ್ಲ ಥರ ಡಿಫ್ರೆಂಟ್ ಫುಡ್ಡು. ಹಂಗಾಗಿ ಹೇಳಬೇಕು ಅಂದರೆ ನಾನು ತುಂಬ ಹೆಲ್ದಿಯಾಗೇ ಇದ್ದೆ. ಇಲ್ಲ ನಾನೇ ಮಾಡ್ಕೊಬೇಕು ಅಂದಿದ್ರೆ ನನಗೆ ತುಂಬಾ ಕಷ್ಟ ಆಗ್ತಿತ್ತು ಅಂತಲೇ ಹೇಳ್ಬೋದು. ತುಂಬ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸೊ ಸಂಜೆ ಯಾರಿಗಾದರೂ ಟೀ ಕುಡಿಯೋ ಅಭ್ಯಾಸ ಇದ್ದರೆ ಸೊ ಅದನ್ನು ರಿಪ್ಲೇಸ್ ಮಾಡಿ ನಾನೊಂದು ಕಪ್ ಆಫ್ ಮಿಲ್ಕ್, ಇದ್ರ ಜೊತೆಗೆ ಇಲ್ಲಿ ಕೇಸರ್ ಹಾಕಿದ್ರೆ ಕಾಣಿಸ್ತಿಲ್ಲ, ಕೇಸರ್ ಕೂಡ ಹಾಕ್ತೀನಿ. ಅದೇನು ಮಗು ಬೆಳ್ಳಗಾಗೋದಕ್ಕೆ ಆ ಥರ ಏನಲ್ಲ. ಟೈಮ್ ಬಂದುಬಿಟ್ಟು ಐ ಶೋ ಯು 6:54. ಆ್ಯಕ್ಚುಲಿ 6:30 ತನಕ ನಂದು ಆಫೀಸ್ ವರ್ಕ್ ಇತ್ತು. ಸೊ ಅದನ್ನೆಲ್ಲ ಮಾಡ್ತಾಯಿದ್ದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು 15 to 20 minutes ರೆಸ್ಟ್ ಮಾಡಿಬಿಟ್ಟು ಈಗ ಸ್ನಾನ ಮಾಡ್ಕೊಂಬಂದೆ. ಬಿಕಾಸ್ ನನಗೆ ಇನ್ನೊಂದು ಕ್ಲೈಂಟ್ ಕಾಲ್ ಇದೆ. ಕ್ಲೈಂಟ್ ಇನ್ ದ ಸೆನ್ಸ್ ನಾನು ಫ್ರೀಲ್ಯಾನ್ಸಿಂಗ್ ಕೂಡ ಮಾಡ್ತಿದ್ದೀನಿ. ಸೊ ನನಗೆ ಇದು ಆಫ್ಟರ್ ಅ ಲಾಂಗ್ ಟೈಮ್ ಅನ್ನೋದಕ್ಕಿಂತ ಮುಂಚೆ ಒಬ್ಬರು ನಾನು ಯಾರ ಜೊತೆ ವರ್ಕ್ ಮಾಡಿತ್ತು ಅವ್ರದ್ದೊಂದು ರಿಕ್ವೈರ್ಮೆಂಟ್ ಇತ್ತು. ನಾನು ಇವನ್ ಪ್ರೆಗ್ನೆಂಟ್ ಅಂತ ಗೊತ್ತಿದ್ರು ಅವರು ನನಗೋಸ್ಕರನೇ ಕಾದ್ಬಿಟ್ಟು ನನಗೆ ಪ್ರಾಜೆಕ್ಟ್ ಕೊಟ್ಟರು. ಸೊ ಹಂಗಾಗಿ ನಾನು ಅವ್ರಿಗೆ ನೋ ಅಂತ ಹೇಳೋಕ್ಕಾಗಲಿಲ್ಲ. ಆ್ಯಂಡ್ ತುಂಬ ಟೈಮ್ ಕೂಡ ಕೊಡ್ತಿದ್ದಾರೆ, ಅರ್ಜೆನ್ಸಿ ಕ್ರಿಯೇಟ್ ಮಾಡ್ತಿಲ್ಲ. ಆ್ಯಂಡ್ ದೇ ಆರ್ ಸೋ ಗುಡ್ ಪೀಪಲ್. ಸೊ ಹಾಗಾಗಿ ನಾನು ಅದನ್ನು ಕೂಡ ಮಾಡ್ತಿದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಅಣ್ಣಂದು ಕಂಪ್ನಿ ಟಿ ಶರ್ಟ್ಸ್. ನಂಗೆ ಯಾವುದೂ ಟಿ ಶರ್ಟ್ಸ್ ಇವಾಗ ಆಗ್ತಿಲ್ಲ. ಸೊ ಹಾಗಾಗಿ ಒಂದು ದೊಡ್ಡದಾಗಿ ಇರದೆ ಅಲ್ಲ, ಫ್ರೀ ಅನಿಸುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ನನ್ನ ಪ್ರಕಾರ 7th ಮಂತಿಂದ ನೀವು ಫುಲ್ ಗೌನ್ಸ್ ಥರ ಹಾಕ್ಕೊಳ್ಳೋದು ಬೆಸ್ಟ್. ಬಿಕಾಸ್ ಸಿಕ್ಕಾಪಟ್ಟೆ ಇರಿಟೇಷನ್ ಅನಿಸುತ್ತೆ ಎಷ್ಟೇ ಲೂಸ್ ಆಗಿರೋದು ಹಾಕ್ಕೊಂಡ್ರು, ಎಕ್ಸ್ಪೆಷಲಿ ಲೋವರ್ ಬಾಟಮಲ್ಲಿ, ಬೆಲ್ಲಿಯಲ್ಲಿ. ಆ್ಯಂಡ್ ನಾನು ನಿಮಗೆ ಏನು ತೋರಿಸ್ಬೇಕಿತ್ತು ಅಂದರೆ ನಾನು ಇದು 2
ಅಪ್ಲೈ ಮಾಡ್ತೀನಿ. ಇದು ಬಾಡಿ ಲೋಷನ್ನು, ಆಯಿಲ್ ಲೋಷನ್ನು, ಇದು ಆಲ್ಮೋಸ್ಟ್ ಆಲ್ಮಂಡ್ ಸೊಲ್ಯೂಷನ್ನು. ನನಗೆ ಒಂದು ಸಲ ಡರ್ಮಟಾಲಜಿಸ್ಟು ನನ್ನ ಬ್ಯಾಕಲ್ಲಿ ಒಂದು ಕಡ್ತಾ ಬಂದು ಒಂದು ಚೂರು ಚಿಕ್ಕ ಚಿಕ್ಕ ಗುಳ್ಳೆ ಆಗಿತ್ತು, ಅವಾಗ ಕೊಟ್ಟಿದ್ದು. ಅವಾಗಿಂದ ನಾನು ಯೂಸ್ ಮಾಡ್ತಿದ್ದೀನಿ. ಇದೇನು ಪ್ರೆಗ್ನೆನ್ಸಿಗೆ ಅಂತ ಯೂಸ್ ಮಾಡ್ತಿರೋದಲ್ಲ. ಇದು ಸ್ಟ್ರೆಚ್ ಮಾರ್ಕ್ಸಿಗೆ ಅಂತ, ಬಟ್ ಸ್ಟ್ರೆಚ್ ಮಾರ್ಕ್ಸ್ ನನಗೂ ನಮ್ಮ ಅಮ್ಮಂಗೂ ಆಗಿರಲಿಲ್ಲ ಅಂತೆ. ಸೊ ನನಗಂತೂ ಸ್ಟ್ರೆಚ್ ಮಾರ್ಕ್ಸ್ ಇದುವರೆಗೂ ಬಂದಿಲ್ಲ, ಟಚ್ ವುಡ್. ಸೊ ಈಗ ಅಟ್ಲೀಸ್ಟ್ ಒಂದು ಆಯಿಲ್ ಹಚ್ಕೊಳ್ಳೋಣ ಯಾವುದಕ್ಕಾರಾಗಲಿ. ಬಿಕಾಸ್ ಏನಾಗ್ತಿರುತ್ತೆ ಅಂದರೆ ನಿಮ್ಮದು ಸ್ಕಿನ್ ಎಕ್ಸ್ಪ್ಯಾಂಡ್ ಆಗ್ತಿರೋದ್ರಿಂದ ಕಡ್ತಾ ಬರುತ್ತೆ. ಸ್ಟ್ರೆಚ್ ಮಾರ್ಕ್ಸ್ ಬರ್ತಿಲ್ಲ ಅಂದರೂ ಕಡ್ತಾ ಬರುತ್ತೆ. ಬಟ್ ನಂಗೆ ಅಷ್ಟೊಂದು ಕಡ್ತಾ ಬರ್ತಿಲ್ಲ, ಬಿಕಾಸ್ ನಾನದು ಆಯಿಲ್ ಅಪ್ಲೈ ಮಾಡ್ತಿರ್ತೀನಿ. ಸ್ನಾನ ಮಾಡಿದ ತಕ್ಷಣ ಅಪ್ಲೈ ಮಾಡ್ತೀನಿ ಅಷ್ಟೇ, ಡೈಲಿ ಒಂದ್ಸಲ. ಈಗ ಸಂಜೆ ಸ್ನಾನ ಮಾಡಿದ್ರೆ ಸಂಜೆ ಹಚ್ಕೊತೀನಿ, ಬೆಳಗ್ಗೆ ಸ್ನಾನ ಮಾಡಿದ್ರೆ ಬೆಳಗ್ಗೆ ಹಚ್ಕೊತೀನಿ. ಇವಾಗ ಓಕೆ, ಇಟ್ಸ್ ಆಲ್ಮೋಸ್ಟ್ ಟೈಮ್ ಆಯಿತು. ನಾನು ಕ್ಲೈಂಟ್ ಕಾಲ್ ಫ್ರೀಲಾನ್ಸಿಂಗ್ ಇನ್ನು ಮಾಡ್ತಿದ್ದೀನಿ, ಅಂದರೆ ಆಫೀಸ್ ಬಿಟ್ಟು ಇದು ಎಕ್ಸ್ಟ್ರಾ ವರ್ಕೆ. ಇದನ್ನು ಈ ವೀಕಲ್ಲೇ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಆದರೆ ಐ ವಿಲ್ ಕಂಪ್ಲೀಟ್ ಇಟ್. ಸೊ ಈ ವೀಕ್ ಕಂಪ್ಲೀಟ್ ಆದರೆ ನಂದು 28 ವೀಕ್ ಕಂಪ್ಲೀಟ್ ಆದಂಗೆ, ಅಂದರೆ ಐ ವಿಲ್ ಬಿ ಅಫಿಷಿಯಲಿ ಥರ್ಡ್ ಟ್ರೈಮಿಸ್ಟರಿಗೆ ಎಂಟರ್ ಆಗ್ತಿರ್ತೀನಿ. ಸೊ ಸಿ ನನ್ನ ಔಟ್ಪುಟ್ಟು ಅಷ್ಟು ಚೆನ್ನಾಗೇನಿಲ್ಲ, ಬಟ್ ಫ್ರೀ ಆ್ಯಂಡ್ ಕಂಫರ್ಟಬಲ್ ಆಗಿದೆ. ನಾನು ಇವಾಗ ಇತ್ತೀಚೆಗೆ ಒಂಥರ ಡೋಲು ಬೂಲು ಥರ ಡುಮು ಕಾಣಿಸ್ತಾ ಇದ್ದೀನಿ ಅನಿಸ್ತಿದೆ. ಇವನ್ ನನ್ನ ಮಗು ಕೂಡ ಡುಮು ಥರ ಆಗ್ತಿರುತ್ತೆ ಅದಕ್ಕೆ. ಸೊ ಇಟ್ಸ್ ಓಕೆ. ಇದು ಮತ್ತೆ ಈ ಥರ ನಮ್ಮ ಆಗೋಕ್ಕೂ ಆಗಲ್ಲ, ಆ್ಯಂಡ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಾಗಲ್ಲ. ಸೊ ನೆಕ್ಸ್ಟ್ ನಂದು ಕ್ಲೈಂಟ್ ಕಾಲ್ ಅಟೆಂಡ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಆ್ಯಕ್ಚುಲಿ ನಾನು ಒಂದು ಕಪ್ ಟೀ ಮತ್ತು ಏನಂತ ಅದಕ್ಕೆ ರೆಡ್ ಕಲರ್ ಮಂಡಕ್ಕಿ ಅಂತ ಕರಿತೀನಿ, ಮಂಡಕ್ಕಿ ತಿಂದೆ. ಅದನ್ನು ತಿಂದ್ಬಿಟ್ಟು ಸ್ವಲ್ಪ ಹೊತ್ತಿಂದ ಒಂದು 10 to 15 minutes ರೆಸ್ಟ್ ಮಾಡಿ ಈಗ ಕಾಲ್ ಅಟೆಂಡ್ ಮಾಡ್ತೀನಿ. ಓಕೆ, ಐ ವಿಲ್ ಅಪ್ಡೇಟ್ ಯು ಆಫ್ಟರ್ ದ್ಯಾಟ್ ಏನಾಗುತ್ತೆ ಅಂತ. ಸೊ ಯಾ, ವರ್ಕ್ ಸ್ಟಾರ್ಟೆಡ್. Can you see my screen now? Yes. Okay, so that the changes which I have done, so I'll just show you. ಆ್ಯಕ್ಚುಲಿ ನಾನು ಮಾಡ್ತಿದ್ದು ಥೈಲ್ಯಾಂಡ್ ಅವರು ಕ್ಲೈಂಟ್ ನನಗೆ. ಸೊ ತಾಯಿ ಪ್ರೆಸೆಂಟೇಷನ್ ಮಾಡಬೇಕಿತ್ತು. ಒಂದು ಫನ್ ಫ್ಯಾಕ್ಟ್ ಅಂದರೆ ನನಗೆ ತಾಯಿ ಗೊತ್ತಿಲ್ಲ, ಅವರಿಗೆ ನನಗೆ ಗೈಡ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಅದು ಈಗ ಈ ನಮಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿಲ್ಲ ಅಂದರೆ ನಾವು ಕೆಳಗಡೆ ಮಾಡು, ಇದನ್ನು ಮಾಡು ಅಂತ ಅಂದರೆ ಗೊತ್ತಾಗಲ್ಲ. ಸೊ ಅವ್ರು ಕಾಪಿ ಎಲ್ಲ ಕೊಟ್ಟಿರ್ತಾರೆ ಹೆಂಗಿರ್ಬೇಕಂತ, ಅದನ್ನು ನಾನು ಹಾಕಿದ್ರು ಲೈನ್ ವೈಸ್ ಇದು ಕೆಳಗೆ ಬರಬೇಕು. ಅವ್ರದ್ದು ಲೆಟರ್ಸ್ ಎಷ್ಟು ಡಿಫ್ರೆಂಟಾಗಿರುತ್ತೆ ಅಂದರೆ ಒಂಥರ ಜಿಲೇಬಿ ಟೈಪು. ಸೊ ಅದು ಯಾಕಡೆ ಎಲ್ಲಿ ಹೋಗ್ಬೇಕೇನು ಅಂತ ಗೊತ್ತಾಗಲ್ಲ. ಅದನ್ನು ಡಿಸ್ಕಷನ್ ಮಾಡ್ತಿದ್ವಿ. ಫುಲ್ ನಗು ಬರ್ತಾಯಿತ್ತು ನನಗೆ. ಮೇ ಬಿ ಅವರು ಫಾಂಟ್ ಕೂಡ ಡೌನ್ಲೋಡ್ ಆಗಿರಲಿಲ್ಲ. ಮಾಡ್ತಾಯಿದ್ದೆ, ನೋಡೋಣ ಮತ್ತೆ ರೀಜಾನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಬಟ್ ಲೆಟ್ಸ್ ಸಿ. ಸೊ ನಂದೆಲ್ಲ ಕೆಲಸ ಆದಮೇಲೆ, ಅಂದರೆ ಆಫೀಸ್ ಕೆಲಸ, ಫ್ರೀಲ್ಯಾನ್ಸ್ ಕೆಲಸ ಎಲ್ಲದೂ ಆದಮೇಲೆ ನನಗೆ 8-8:30 ಹಂಗೆ ಫ್ರೀ ಆಗಿರ್ತಿದ್ದೆ. ಆ ಟೈಮಲ್ಲಿ ನಾನು ಮೆಡಿಟೇಷನ್ ಮತ್ತು ಪಾಸಿಟಿವ್ ಅಫರ್ಮೇಷನ್ಸ್ನ ಕೇಳೋದು ಆ್ಯಂಡ್ ಯೋಗಾಸನ ಮಾಡೋದನ್ನು ಮಾಡ್ತಾಯಿದ್ದೆ ಡೈಲಿ. ಬಿಕಾಸ್ ಅದು ನಮಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಬಾಡಿಗೆ, ಪೋಸ್ಚರ್ ಚೆನ್ನಾಗಿ ಕರೆಕ್ಷನ್ ಮಾಡ್ಕೊಬೋದು. ಆ್ಯಂಡ್ ಈ ಥರ ಬೆನ್ನೋವು, ಸೊಂಟ ನೋವು ಬರುತ್ತೆ ಅಂತ ಕೆಲವ್ರು ಹೇಳ್ತಾರಲ್ಲ, ನನಗಂತೂ ಇದುವರೆಗೂ ಯಾವುದೇ ಥರ ನೋವು ಬಂದಿಲ್ಲ ಬಿಕಾಸ್ ಆಫ್ ಯೋಗ. ನಾನು ಹೇಳಬೇಕಂದ್ರೆ ಬಿಕಾಸ್ ಈ ಥರ ಎಲ್ಲ ಫ್ಲೆಕ್ಸಿಬಿಲಿಟಿ ಇರಲಿಲ್ಲ ನಮ್ಮ ಬಾಡಿಗೆ. ಅಂದರೆ ನಾವು ಕೆಲಸ ಮಾಡ್ತಿದ್ವಿ, ಮನೇಲಿ ಕೆಲಸ ಹೊಡಿತೀನಿ, ನೆಲ ಒರೆಸ್ತೀನಿ, ನಿಜವಾಗ್ಲೂ ಅದರಿಂದ ನಿಮಗೆ ತುಂಬ ಎಕ್ಸಸೈಸ್ ಆಗಲ್ಲ. ಅದ್ರ ಬದಲು ಒಂದು ಅರ್ಧ ಗಂಟೆ ನೀವು ಅದಕ್ಕಂತಲೇ ಟೈಮ್ ಕೊಟ್ಟು ಯೋಗಾಸನ, ಎಕ್ಸಸೈಸ್ ಮಾಡೋದು ಅದನ್ನೆಲ್ಲ ಮಾಡಿದಾಗ ನಿಮಗೆ ನಿಜವಾಗ್ಲೂ ಹೆಲ್ತ್ ಬೆನಿಫಿಟ್ಸ್ ಕಾಣಿಸುತ್ತೆ. ಆ್ಯಂಡ್ ಈ ಥರ ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಮೈಂಡ್ ಫ್ರೆಶ್ನೆಸ್ ಅನಿಸುತ್ತೆ. ಆ್ಯಂಡ್ ಪಾಸಿಟಿವ್ ಅಫರ್ಮೇಷನ್ಸ್ನ ಕೇಳ್ತಿದ್ದೆ. ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಪ್ರೆಗ್ನೆನ್ಸಿ ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಹೊಡೆದ್ರೆ ಅದು ನಿಮಗೆ ಲಿಂಕ್ ಬರುತ್ತವೆ. ಸೊ ಅದನ್ನ ಕೇಳಿಸ್ಕೊಂಡ್ಬಿಟ್ಟು ನೀವು ಸುಮ್ಮನೆ ಕೂತ್ಕೊಂಡು ಬ್ರೀತಿನ್ ಈ ಪ್ರಾಣಾಯಾಮ ಎಕ್ಸಸೈಸಸ್ ಮಾಡಿಬಿಟ್ರೆ ಸಾಕು, ನಿಜವಾಗ್ಲೂ ತುಂಬಾ ಬೆನಿಫಿಟ್ಸ್. ಆಮೇಲೆ ನಾನಂತೂ ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಮಗು ಅವಾಗ ಆ್ಯಕ್ಟಿವ್ ಆಗಿಬಿಟ್ಟು ಓದಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ತುಂಬ ಖುಷಿ ಆಗುತ್ತೆ, ನಾವು ಮಾತಾಡ್ಬೋದು. ಅವಾಗ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಅಂತೂ ಪಾಪು ಜೊತೆ ಮಾತಾಡೋದಕ್ಕೆ ಆಗಲ್ವಲ್ಲ. ಸೊ ಈ ಥರ ಯೋಗಾಸನ ಮಾಡಬೇಕಾದ್ರೆ ನಾನು ಯೂಶ್ವಲಿ ಪಾಪು ಜೊತೆ ಮಾತಾಡ್ತಾ ಇದ್ದೆ. ಅದು ಕೂಡ ರೆಸ್ಪಾಂಡ್ ಮಾಡ್ತಿತ್ತು ಅಂತ ನಾನು ನಂಬ್ತಾ ಇದ್ದೆ, ಆ್ಯಂಡ್ ಮಾಡ್ತಾಯಿತ್ತು ಕೂಡ. ಆ್ಯಂಡ್ ಇದರಿಂದ ನನಗಂತೂ ತುಂಬ ಖುಷಿಯಾಗಿದೆ. ಎಲ್ಲರಿಗೂ ರೆಕಮೆಂಡ್ ಅಂತೂ ಮಾಡ್ತೀನಿ. ಈ ನಾರ್ಮಲ್ ಡೆಲಿವರಿ ಆಗಬೇಕು ಅಂತಲೇ ಯೋಗಾಸನ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಅನ್ನೋದು ನಿಜ ಅಲ್ಲ. ಬಟ್ ನಮಗೆ ಫ್ಲೆಕ್ಸಿಬಿಲಿಟಿ ಇರೋದಕ್ಕೋಸ್ಕರ ಆ್ಯಂಡ್ ನಮ್ಮ ಈ ಥರ ನೋವುಗಳು ಏನು ಬರಬಾರ್ದು ಅಂತ ಅಂದರೆ ನೀವು ಎಕ್ಸಸೈಸ್ ಮಾಡಿದ್ರೆ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಗೊತ್ತಾಗುತ್ತೆ. ಅದು ಏನಾಗುತ್ತೆ, ಏನು ಯಾಕೆ ಮಾಡಬೇಕು ಅಂತೆಲ್ಲ ಕೇಳೋದಕ್ಕಿಂತ ಮಾಡಿ ನೋಡಿ, ನಿಜವಾಗ್ಲೂ ಈ ಎಫೆಕ್ಟಿವ್ನೆಸ್ ನಿಮಗೆ ಗೊತ್ತಾಗೇ ಆಗುತ್ತೆ.
ಅದಕ್ಕೆ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಗಡ್ ಸೆಕೆಂಡ್ ಜೀರಾ ರೊಟ್ಟಿ ನಂಗೆ ತುಂಬಾ ಇಷ್ಟ. ಆ್ಯಂಡ್ ಮಂಜು ಬರೋದು ತುಂಬ ಲೇಟಾಗೇ ಆಗ್ತಿತ್ತು. ಯೂಶ್ವಲಿ 10-10:30 ಮೇಲ್ಗಡೆ ಬರ್ತಿದ್ದಿದ್ದು. ಸೊ ತುಂಬ ಲೇಟಾಗಿ ಒಂದು ದಿವಸ ಬಂದಾಗ ನಾನು ಯೂಶ್ವಲಿ ಏನೂ ಹಾಕ್ಕೊಡ್ತಿರ್ಲಿಲ್ಲ. ಅಮ್ಮನೇ ಎಲ್ಲ ಹಾಕ್ಕೊಡೋದು ಊಟದ್ದೆಲ್ಲ ನೋಡ್ಕೊತಿದ್ರು. ನಾನು ಒಂದು ದಿವಸ ಈ ಥರ ಏನದು ದೋಸೆ ಎಲ್ಲ ಮಾಡಿಕೊಟ್ಬಿಟ್ಟು ಹಾಕಿದ್ದೆ. ಸೊ ಅದನ್ನು ಕೂಡ ಈ ಕ್ಲಿಪ್ಪಿಂಗಲ್ಲೇ ಆ್ಯಡ್ ಮಾಡಿದ್ದೀನಿ. ಸೊ ಇದೆಲ್ಲಾದಮೇಲೆ ನೈಟ್ ನಾನು ಯೂಶ್ವಲಿ ಮಲಗ್ತಿದ್ದಿದ್ದು ತುಂಬ ಲೇಟೇ. 3 ಹಂಗೆ ಮಂಜು ಕೂಡ ಕೆಲಸ ಮಾಡ್ತಾ ಮಲಗ್ತಿದ್ದಿದ್ದು. ಹಾಗಾಗಿ ನಾನು ಅವಾಗ ಯೂಟ್ಯೂಬ್ ನೋಡೋದು, ಆಮೇಲೆ ಸಾಂಗ್ಸ್ ಕೇಳ್ಕೊತ ಮಲಗೋದು ಇದನ್ನೆಲ್ಲ ಮಾಡ್ತಾಯಿದ್ದೆ. ಸೊ ಹೀಗಿತ್ತು ನನ್ನ 7th ಮಂತ್ ಪ್ರೆಗ್ನೆನ್ಸಿಯಲ್ಲಿ ಒಂದು ದಿವಸ. ನಿಮ್ಮದು ಪ್ರೆಗ್ನೆನ್ಸಿ ಡೇ ಹೆಂಗೆ ಹೋಗುತ್ತೆ, ಏನು, ನೀವು ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಯಾವ ಥರ ಸಿಮ್ಟಮ್ಸ್ ಇದೆ, ಏನಾದರೂ ಕ್ವೆಶನ್ಸ್ ಇದನ್ನು ಎಲ್ಲದನ್ನು ಕಮೆಂಟಲ್ಲಿ ಹಾಕಿ ನಾನು ಅದಕ್ಕೆ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.